ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಸಂದೇಶಗಳು ಮತ್ತು ಕಮೆಂಟ್ಸ್ಗಳನ್ನು ಓದುತ್ತಿದ್ದೇನೆ. ನಿಮ್ಮ ನೋವು, ನಿಮ್ಮ ಆತಂಕ ನಾನು ನಿಜವಾಗಿಯೂ ಅನುಭವಿಸಬಲ್ಲೆ. ಕಳೆದ 35 ದಿನಗಳಿಂದ ನೀವು ಅನಿಶ್ಚಿತತೆ, ಭಯ ಮತ್ತು ನಿದ್ರೆಯಿಲ್ಲದ ರಾತ್ರಿಗಳಲ್ಲಿ ಬದುಕುತ್ತಿದ್ದೀರಿ. ವರ್ಷಗಳ ಕಾಲ ಶ್ರಮಿಸಿ ಒಂದು ದಿನ ಶ್ವೇತ ಕೋಟ್ ಧರಿಸಿ ವೈದ್ಯರಾಗಬೇಕು ಎಂಬ ಕನಸನ್ನು ಬೆಳೆಸಿದ್ದೀರಿ. ಆದರೆ ಇಂದು ಆ ಕನಸು ನ್ಯಾಯಾಲಯದ ದಾಖಲೆಗಳು ಮತ್ತು ಮುಂದೂಡಲ್ಪಟ್ಟ ವಿಚಾರಣೆಗಳಲ್ಲಿ ಸಿಲುಕಿಕೊಂಡಿದೆ. ನಿಮ್ಮ ಪೋಷಕರು ಚಿಂತೆಯಿಂದಿದ್ದಾರೆ. ಕೆಲವರು ಸಾಲ ಪಡೆದಿದ್ದಾರೆ, ಕೆಲವರು ಭೂಮಿ ಮಾರಿದ್ದಾರೆ, ಕೆಲವರು ತಮ್ಮ ಸಂಪೂರ್ಣ ಉಳಿತಾಯವನ್ನು ಬಳಸಿದ್ದಾರೆ ಮತ್ತು ನೀವು ಅವರ ಮಕ್ಕಳು ಅವರ ಕನಸುಗಳ ಭಾರವನ್ನು ಹೊತ್ತಿದ್ದೀರಿ. ಆದರೆ ಗಮನದಿಂದ ಕೇಳಿ, ಈ ಕ್ಷಣ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಸೋಮವಾರದ ತೀರ್ಪು ಯಾವ ದಿಕ್ಕಿಗೆ ಬಂದರೂ ಮುಖ್ಯವಾದದ್ದು ಅದು ಅಲ್ಲ. ನೀವು ಅದನ್ನು ಹೇಗಿರಿಸುತ್ತೀರಿ ಎನ್ನುವಗೆ ಎದುರಿಸುತ್ತೀರಿ ಎನ್ನುವುದೇ ಮುಖ್ಯ. ಜೀವನ ನಮ್ಮನ್ನು ಒಂದೇ ಸಲ ಪರೀಕ್ಷಿಸುವುದಿಲ್ಲ, ಅದು ಮತ್ತೆ ಮತ್ತೆ ಮರು ಪರೀಕ್ಷಿಸುತ್ತದೆ. ನಾವು ನಮ್ಮ ಸವಾಲುಗಳಿಗಿಂತ ಎತ್ತರವಾಗಿ ನಿಲ್ಲುವುದನ್ನು ಕಲಿಯುವವರೆಗೆ. ನನ್ನ ಜೀವನದ ಒಂದು ಚಿಕ್ಕ ಕತೆ ಹಂಚಿಕೊಳ್ಳುತ್ತೇನೆ. ಕಾಲೇಜು ದಿನಗಳಲ್ಲಿ ಒಂದೇ ವರ್ಷದೊಳಗೆ ನಾನು 3 ಬಾರಿ ಕಾಲು ಮುರಿದುಕೊಂಡೆ. ನನ್ನ ಎಲ್ಲಾ ಸ್ನೇಹಿತರು ಮತ್ತು ಬಂಧುಗಳು ಹೇಳಿದರು, ನೀನು ಮತ್ತೆ ನಡೆಯಲಾರೆ ಎಂದು. ನಾನು 6 ತಿಂಗಳು ಹಾಸಿಗೆಯದ್ದೆ. ಆದರೆ ಪ್ರತಿದಿನ ನನ್ನ ಮನಸ್ಸಿಗೆ ಒಂದು ಮಾತು ಹೇಳುತ್ತಿದ್ದೆ, ಒಂದು ದಿನ ನಾನು ನಡೆಯುತ್ತೇನೆ. 6 ತಿಂಗಳ ನಂತರ ನಾನು ಕೇವಲ ನಡೆದಿಲ್ಲ, ಕಾಲೇಜಿನ ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿ 2ನೇ ಸ್ಥಾನ ಗಳಿಸಿದೆ. ಅದಕ್ಕಾಗಿಯೇ ನಾನು ಇಂದು ನಿಮಗೆ ಹೇಳುವುದೇ, ಜೀವನ ನಿಮ್ಮ ಶಕ್ತಿ ಪರೀಕ್ಷಿಸುವ ಮುನ್ನವೇ ನೀವು ನಿಮ್ಮನ್ನು ಸೋಲಿಸಿಕೊಳ್ಳಬೇಡಿ. ಫಲಿತಾಂಶ ನಿಮ್ಮ ಪರವಾಗಲಿ ಅಥವಾ ಇಲ್ಲದಿರಲಿ, ತಲೆ ಎತ್ತಿ ನಿಂತುಕೊಳ್ಳಿ, ಮುಂದೆ ನಡೆಯಿರಿ. ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂತಂದರೆ ಸವಾಲುಗಳು ಬರುತ್ತವೆ, ಹೋಗುತ್ತವೆ. ಆದರೆ ನೀವು, ನಿಮ್ಮ ಧೈರ್ಯ, ನಿಮ್ಮ ಪ್ರತಿಜ್ಞೆ, ಇವುಗಳು ನಿಮ್ಮನ್ನು ಅಜೇಯರನ್ನಾಗಿ ಮಾಡುತ್ತವೆ. ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ನೋವಿಗಿಂತ ಎತ್ತರವಾಗಿ ನಿಲ್ಲಿ, ನಂಬಿಕೆಯಿಂದ ನಡೆಯಿರಿ ಮತ್ತು ನೆನಪಿಟ್ಟುಕೊಳ್ಳಿ, ನೀವು ಏಳಲು ಹುಟ್ಟಿದವರು. ನಿಮಗೆ ಈ ರೀತಿಯ ವಿಷಯಗಳು ಇಷ್ಟವಾದರೆ ದಯವಿಟ್ಟು ಎಜುಕೇಷನ್ ಕ್ಲಾರಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಎಜುಕೇಷನ್ ಕ್ಲಾರಿಟಿ.